Hello, Namaskara everyone. Welcome back to our YouTube channel Window Seats Kanda Vlogs. ಎಲ್ಲರೂ ಮಸ್ತ್ ಅದಿರ ಅನ್ಕೋತೀವಿ. ಸರ್ವೇ ಜನ ಸುಖಿನೋ ಭವತ್ತು ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀವಿ. ಇವಾಗ ನೀವು ನೋಡ್ದಂಗೆ ನಾವು ಟರ್ಮಿನಲ್ 1 ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀವಿ. ಟರ್ಮಿನಲ್ 1 ಬಂದರೆ ನಮಗೆ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಅಲ್ಲಿ ಫುಡ್ ಕೋರ್ಟು ಜಾಸ್ತಿ ಇದೆ, ಊಟಕ್ಕೇನು ತೊಂದರೆ ಆಗಲ್ಲ. ಅದಕ್ಕೆ ಟರ್ಮಿನಲ್ 1 ಬಂದರೆ ಖುಷಿ. ಸೊ ಇವಾಗ ಪ್ರಯಾಗ್ರಾಜಿಗೆ ಹೊರಟಿದ್ದೀವಿ. ಬೋರ್ಡಿಂಗ್ ಆಗಿದೆ. ಸ್ಪೈಸ್ ಜೆಟ್ಟಲ್ಲಿದ್ದೀವಿ. ಸ್ಪೈಸ್ ಜೆಟ್ ಎಲ್ಲ ಹಳೇದಾಗ್ದಿದ್ರಿಂದ ವಿಂಡೋಸ್ ಎಲ್ಲ ನೋಡಿ ಸ್ಕ್ರ್ಯಾಚ್ ಆಗಿದೆ. ಸ್ಪೈಸ್ ಜೆಟ್ ಎಲ್ಲೋ ಮಾಯನೇ ಆಗಿಬಿಟ್ಟಿತ್ತು. ಇವಾಗ ನೋಡಿ ಕುಂಭಮೇಳದಿಂದ ಎಷ್ಟು ಎದ್ಬಿಟ್ಟಿದೆ ಅಂತ. ಇಟ್ಸ್ ಓಕೆ. ಈಗ ಅದು ಚಿಕ್ಕದಾದರೂ ಸ್ವಲ್ಪ ಕಿವಿ ನೋವು ಬರ್ತಾಯಿತ್ತು, ಬಟ್ ನೋ ಅದರ್ ಆಪ್ಷನ್. ಡೈರೆಕ್ಟ್ ಪ್ರಯಾಗ್ರಾಜಿಗೆ ಫ್ಲೈಟ್ ಇತ್ತು, ಸೊ ಸ್ಪೈಸ್ ಜೆಟ್ನೇ ಚೂಸ್ ಮಾಡಿದ್ವಿ. ನೋಡಿ ನಮ್ಮದು ಬೆಳಗಿನ ಜಾವ ಫ್ಲೈಟ್ ಇದ್ದಿದ್ದರಿಂದ ನಮಗೆ ಸನ್ರೈಸ್ ಸಿಕ್ತು. ಇದೇ ಒಂದು ಚಾನ್ಸು. ಹೆಂಗಿದ್ರೂ ಜನ ಹೋಗೇ ಹೋಗ್ತಾರೆ, ಅರ್ಜೆಂಟ್ ಇರೋರಾದರೂ ಫ್ಲೈಟ್ ಕ್ಯಾಚ್ ಮಾಡ್ತಾರೆ ಅಂತ. ಅದನ್ನು ಎಷ್ಟು ಹೈಕ್ ಮಾಡಿದ್ರು ಅಂದರೆ 2-3 ಸಲ ಹೋಗಿ ಬರ್ಬೋದು ನಾವು. ಅಯೋಧ್ಯ, ಕಾಶಿ ಮತ್ತು ಪ್ರಯಾಗ್ರಾಜು ಬರೀ ಏರ್ಫೇರಲ್ಲಿ ಅಷ್ಟು ಹೈಕ್ ಆಗಿತ್ತು. ಎಸ್, ಇವಾಗ ಪ್ರಯಾಗ್ರಾಜ್ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ. ತುಂಬ ದೂರದಿಂದ ಟ್ರಾಫಿಕ್ ಕಾಣಿಸ್ತಾ ಇತ್ತು, ಎಷ್ಟೊಂದು ವೆಹಿಕಲ್ಸ್ ಎಲ್ಲ ಜಾಮ್ ಆಗಿಬಿಟ್ಟಿತ್ತು. ಲ್ಯಾಂಡಿಂಗ್ ವಿಡಿಯೋ ಮಾಡೋಕ್ಕಲ್ಲೋ ಇರಲಿಲ್ಲ, ಯಾಕಂದರೆ ಅದು ಡಿಫೆನ್ಸ್ ಏರಿಯಾ ಅಂತ. ಬಟ್ ಮೇಲಿಂದನೇ ನಮ್ಮದು ತ್ರಿವೇಣಿ ಸಂಗಮನ ನೋಡ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಏರಿಯಲ್ ವ್ಯೂ. ಸೊ ಪ್ರಯಾಗ್ರಾಜ್ ಏರ್ಪೋರ್ಟ್ ರೀಚ್ ಆದ್ವಿ. ನಮ್ಮ ಹುಬ್ಳಿ ಏರ್ಪೋರ್ಟ್ಗಿಂತ ಚಿಕ್ಕದೈತ್ರಿ ಅದು, ಯಾಕಂದರೆ ಹೊಸದಲ್ಲ. ಅದಕ್ಕೆ ಇನ್ನೂ ಹೊಸದಿರೋದ್ರಿಂದ ಅದು ಡಸ್ಟ್ ಪಾರ್ಟಿಕಲ್ಸ್ ಹಾಗೆ ಕಣ್ಣು ಮುಂದೆ ಕಾಣಿಸ್ತಾ ಇದ್ವು. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸ ಏರ್ಪೋರ್ಟ್ ಅಂದ್ರೂ. ಪೇಂಟಿಂಗ್ ಆಯಿತು, ಫೆಸಿಲಿಟಿ ಆಯಿತು, ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಹೋದ ತಕ್ಷಣ ಒಂದು ಬೋರ್ಡ್ ಹಾಕಿದ್ರು ಎಲ್ಲರಿಗೂ ವೆಲ್ಕಮ್ ಮಾಡೋಕ್ಕೆ. ಪ್ರಯಾಗ್ರಾಜ್ ಮಹಾಕುಂಭ 2025 ಮೇ ಹಾರ್ದಿಕ್ ಸ್ವಾಗತ್ ಕರ್ತಾ ಹೇ ಅಂಥೇಳಿ. ಸೊ ಇಲ್ಲಿಂದ ರೂಮಿಗೆ ಹೋಗೋಕ್ಕೆ ಒಂದು ಕ್ಯಾಬ್ ಬೇಕಿತ್ತು. ಅಲ್ಲೇ ಕ್ಯಾಬ್ ಡೆಸ್ಕ್ ಹಾಕ್ಕೊಂಡು ಒಬ್ಬರು ಕೂತ್ಕೊಂಡಿದ್ರು. ಅವ್ರ ಹತ್ರ ವೆಹಿಕಲ್ಸೇ ಇರಲಿಲ್ಲ, ಅಷ್ಟೊಂದು ರಶ್ ಇತ್ತಂತೆ. ಆಮೇಲೆ ಹೊರಗಡೆನೂ ಡೆಸ್ಕ್ ಇದ್ವು ಬೇರೆ ಕ್ಯಾಬ್ ಕಂಪ್ನಿಯವ್ರದ್ದು. ಬಟ್ ಹೊರಗೆ ಹೋದರೆ ಇನ್ನು ಒಳಗೆ ಬರೋಕ್ಕಾಗಲ್ಲ ಅಂಥೇಳಿ ಅವ್ರನ್ನೇ ಹಿಡ್ಕೊಂಡು ಕೂತ್ವಿ. ಕಡೆಗೆ ಒಂದು ಸಣ್ಣದು ಡಿಸೈರ್ ಸಿಕ್ತು ನಮ್ಗೆ. ಆ್ಯಕ್ಚುಲಿ ನಾವು 4 ಜನ ಮತ್ತು ಬ್ಯಾಗೇಜ್ ಎಲ್ಲ ಇತ್ತು. SUV ಬೇಕಾಗಿತ್ತು, ಬಟ್ ಅದೇ ಚಿಕ್ಕ ಗಾಡಿನಾಗ ಏನೋ ಒಂದು ಸಿಕ್ತಲ್ಲ ಅಂಥೇಳಿ ಅದನ್ನೇ ಹತ್ಕೊಂಡು ಹೋದ್ವಿ. ಬ್ಯಾಗೇಜೆಲ್ಲ ನಮ್ಮ ಮೇಲೆ ಇಟ್ಕೊಂಡು ಕುತ್ಕೊಂಡು ಹೋದ್ವಿ. ಅಂದರೆ ಹಿಂದೆ ಅದು ಗ್ಯಾಸ್ ಸಿಲಿಂಡರು ಏನೋ ಇಟ್ಟಿದ್ರು ಅದು ವೆಹಿಕಲ್ದು. ದಾರಿ ಉದ್ದಕ್ಕೂ ಆ ಕುಂಭಗಳದ್ದು ಆರ್ಕಿಟೆಕ್ಚರ್ ಮಾಡಿದ್ದಾರೆ ಕಾರಿಡೋರಲ್ಲಿ. ಅದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಕುಂಭಮೇಳದಲ್ಲಿ ಕುಂಭಗಳನ್ನ ಇಟ್ಟಿತ್ತು. DK ಶಿವಕುಮಾರ್ ಅವ್ರದ್ದು ಪೋಸ್ಟರ್ ಕಾಣಿಸ್ತು ಅಲ್ಲಿ. ಆಮೇಲೆ ಅಲ್ಲಲ್ಲಿ ಮಹಾಕುಂಭದ ಪೋಸ್ಟರ್ಸ್ ಇತ್ತು. ಇದು ನಮ್ಮ ರೂಮ್ ರೀಚ್ ಆಗಿದ್ದೀವಿ ಇವಾಗ. ಇದು
ಬೋಟ್ ಕ್ಲಬ್ಬಿಗೆ ತುಂಬ ಹತ್ತಿರ ಇತ್ತು, ಜಸ್ಟ್ 2 ಕಿಲೋಮೀಟರ್ಸ್ ದೂರ ಇತ್ತು. ಇದು ಜಸ್ಟ್ ಹೋಮ್ ಸ್ಟೇ ಥರ. ಒಂದು ರೂಮ್ ಇರುತ್ತೆ, ಬಾತ್ರೂಮು, ಟಾಯ್ಲೆಟ್ ಇರುತ್ತೆ ಅಷ್ಟೇ. ಫುಡ್ ಫೆಸಿಲಿಟಿ ಇರಲ್ಲ. ಆಮೇಲೆ ಟಾಯ್ಲೆಟ್ರಿ ಅದು ನಿಮ್ದು ಏನೇ ಇದ್ದರೂ ಬ್ರಷು, ಪೇಸ್ಟು ಎಲ್ಲ ನಿಮ್ಮದೇ ತೊಗೊಂಡು ಬರಬೇಕು. ಟವೆಲ್ಲು, ಇದು 2 ಬಾತ್ರೂಮು, ಟಾಯ್ಲೆಟ್ಟು, ಒಂದು ಸಿಂಕ್ ಕೊಟ್ಟಿರ್ತಾರೆ. ಇದೊಂದು ರೂಮು ಮತ್ತು ಈ ಕಡೆ ಒಂದು ರೂಮು. ಆಮೇಲೆ ಕುಡಿಯೋಕ್ಕೆ ವಾಟರ್ ಫಿಲ್ಟರ್ ಒಂದಿರುತ್ತೆ. ಈ ಲೊಕೇಶನ್ಗೆ ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಎಕ್ಸಸ್ ಇದೆ. ಸೊ ನಾವು ಅವತ್ತಿನ ನೈಟು ಊಟ ಆರ್ಡ್ರ್ ಮಾಡಿ ತರಿಸ್ಕೊಂಡು ತಿಂದಿದ್ದು. ಇದು ಬಾತ್ರೂಮು, ಇದು ನಮ್ಮ ರೂಮು. ಇನ್ನೊಂದು ರೂಮಿಗೆ ಕನೆಕ್ಟ್ ಆಗುತ್ತೆ ಒಳಗಡೆಯಿಂದನೇ. ಊಟದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಊಟ ಅಷ್ಟೊಂದು ಚೆನ್ನಾಗಿರಲಿಲ್ಲ. ನಮ್ಮ ಮಮ್ಮಿ ಎಲ್ಲೋದ್ರೂ ಇವಳು ಕ್ಯಾಮ್ರಾ ಹಿಡ್ಕೊಂಡು ಬಂದುಬಿಡ್ತಾಳೆ ಅಂತಾರೆ ಏನೋ. ಪಾಪ ಅಕ್ಷಿ ಮಾಡೋಕ್ಕೂ ಬಿಡಲಿಲ್ಲ ಅವ್ರಿಗೆ ನಾನು. ಸೊ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಹೊರಟ್ವಿ ಬೋಟ್ ಕ್ಲಬ್ಬಿಗೆ. ತುಂಬ ಧೂಳಿರೋದ್ರಿಂದ ನಾವು ಮಾಸ್ಕ್ ಹಾಕ್ಕೊಂಡೇ ಇದ್ವಿ. ಅಲ್ಲಿಂದ 2 ಕಿಲೋಮೀಟರ್ಸ್ ಅಷ್ಟೇ. ಬಟ್ ಬೇರೆ ವೆಹಿಕಲ್ ಎಕ್ಸಸ್ ಇರಲಿಲ್ಲ, ಅಲ್ಲಿ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ. ಸೊ ಎಲೆಕ್ಟ್ರಿಕ್ ವೆಹಿಕಲಿಂದ ಡ್ರಾಪ್ ತಗೊಂಡ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಫುಲ್ ಖಾಲಿ ಬೋಟ್ಗಳೇ ಬಿಡ್ತಾ ಇಲ್ಲ. ಯಾಕಂದರೆ ಅವತ್ತು ಪ್ರೆಸಿಡೆಂಟ್ ಅವ್ರು ಬರ್ತಾ ಇದ್ರಂತೆ. ಸೊ ಬೋಟ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಅನ್ಫಾರ್ಚುನೇಟ್. ಈಗ ಅವತ್ತಿನ ದಿನವೇ ಬಂದು ಅವತ್ತಿನ ದಿನವೇ ಹೋಗೋರಿದ್ರೆ ಅವ್ರೇನು ಮಾಡಬೇಕು? ಅದೊಂದು ಸ್ವಲ್ಪ ಅಸ್ತವ್ಯಸ್ತ ಆಯಿತು, ಇನ್ಕನ್ವೀನಿಯನ್ಸ್ ಆಯಿತು. ಮತ್ತು ನಾವು ಎಷ್ಟೊತ್ತನ ನಿಂತ್ಕೊಂಡ್ವಿ ಅಲ್ಲಿ ಏನಾದರೂ ಪ್ರೋಗ್ರೆಸ್ ಆಗ್ಬೋದಾ ಅಂತ. ಇಲ್ಲ, ಅವತ್ತಿಂದ ಇಡೀ ದಿನ ಕ್ಲೋಸ್ ಮಾಡಿದರು. ನಿಂತ್ಕೊಂಡು ಯೋಚನೆ ಮಾಡ್ತಾಯಿದ್ವಿ, ಸಂಗಮಕ್ಕೆ ಹೋಗಿ ಸ್ನಾನ ಮಾಡೋಣವಾ ಹೇಗೆ ಅಂತ. ಬಟ್ ಸಿಕ್ಕಾಪಟ್ಟೆ ರಶ್ಶು, ತುಂಬ ಅಂದರೆ ತುಂಬ ರಶ್ಶು. ಸೊ ಎರಡು ಬೈಕ್ ರೆಂಟ್ ಮಾಡಿಕೊಂಡು ಮೇಳ ನೋಡೋಕ್ಕೆ ಹೋಗೋಣ ಅಂತ ಅಲ್ಲಿಂದ ಹೊರಟ್ವಿ. ಕುಂಭಮೇಳದಲ್ಲಿ ಬರೀ ತ್ರಿವೇಣಿ ಸಂಗಮದ ಸ್ನಾನ ಅಷ್ಟೇ ಅಲ್ಲ, ಬೇರೆ ಬೇರೆ ಮೇಳಗಳಿರುತ್ತೆ ಅಂತ ಹೊರಟ್ವಿ. ಎಷ್ಟೊಂದು ಸೆಕ್ಟರಲ್ಲಿ ಈವನ್ ಎಲೆಕ್ಟ್ರಿಕ್ ವೆಹಿಕಲ್ನೂ ಅಲೋ ಇರಲಿಲ್ಲ. ಇದರ್ ಬೈ ವಾಕ್ ಹೋಗಬೇಕು, ಇಲ್ಲ ಬೈಕಲ್ಲಿ ಹೋಗಬೇಕು. ಸೊ ನಾವು ಬೈಕ್ ತೊಗೊಂಡು ರೆಂಟ್ ಮಾಡಿಕೊಂಡು ಎಲ್ಲ ಕಡೆ ಎಷ್ಟಾಗುತ್ತೋ ಅಷ್ಟು ಪ್ಲೇಸ್ ಕವರ್ ಮಾಡೋಣ ಅಂತ ಹೊರಟ್ವಿ. ಬೈ ವಾಕ್ ಹೋಗೋಕ್ಕೆ ತುಂಬ ಬಿಸಿಲು, ಧೂಳು, ಆಮೇಲೆ ಜನ, ಆಮೇಲೆ ಎಲ್ಲೆಲ್ಲಿ ಹೋಗಬೇಕು ಏನು ಅಂತ ನಮಗಷ್ಟು ಐಡಿಯಾ ಇರೋದಿಲ್ಲ. ಸೊ ಅವರು ಬೈಕ್ ಅವರಿಗಾದರೆ ಐಡಿಯಾ ಇರುತ್ತೆ ಅಂತ ರೆಂಟ್ ಮಾಡ್ಕೊಂಡ್ವಿ. ನಮ್ಮ ಡ್ರೈವರ್ ಅಲ್ಲ, ರೈಡರು ಬೈಕ್ದು ಟ್ಯಾಂಕ್ ಫುಲ್ ಮಾಡ್ಕೊಳ್ಳೋಣ ಅಂತ ಪೆಟ್ರೋಲ್ ಬಂಕಿಗೆ ಬಂದಿದ್ದಾರೆ. ಇಲ್ಲೂ ತುಂಬ ರಶ್ಶು, ಕ್ಯೂ ಇತ್ತು. ಅದು ಮುಂದ್ಗಡೆ ನೋಡಿದ್ರೆ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಎಲ್ಲ ಕಡೆ ರಶ್ಶು, ಟ್ರಾಫಿಕ್ ಜಾಮು. ನಮ್ಮ ರೈಡರ್ ಟ್ಯಾಂಕ್ ಫುಲ್ ಮಾಡಿಸ್ಕೊಂಡ ಮತ್ತು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಹಂಗೆ ಇಲ್ಲಿ ಎಲ್ಲ ಹೋದರೂ ಒಂದೊಂದು ದ್ವಾರ ಮಾಡ್ಯಾರ ಎಲ್ಲ ಕಡೆನೂ. ಸೊ ನಮ್ದು ಇದು ಟ್ರಯಲ್ ಆ್ಯಂಡ್ ಎರರ್ ನಡೆದಿತ್ತು. ಯಾವ ಕಡೆಯಿಂದ ಎಂಟ್ರಿ ಬ್ಲಾಕ್ ಮಾಡ್ಯಾರ, ಯಾವ ಕಡೆಯಿಂದ ಎಂಟ್ರಿ ಓಪನ್ ಐತೆ ಅಂಥೇಳಿ ಎಲ್ಲೂ ಗೊತ್ತಿದ್ದಿಲ್ಲ. ಸೊ ಎಲ್ಲ ಬರೀ ಹೋಗಿ ನೋಡಿ ಒಂದೊಂದು ಸೆಕ್ಟರ್ಗೂ ಹೋಗಿ ನೋಡಾತಿದ್ವಿ ನಾವು. ಸೊ ಅದಕ್ಕೆ ಫಸ್ಟ್ ಡೇ ಕಂಪ್ಲೀಟ್ ಬರೀ ಟ್ರಯಲ್ ಆ್ಯಂಡ್ ಎರರ್ ಒಳಗೆ ಟೈಮ್ ಕಳೆದೈತಿ. ಬಟ್ ಆದರೂ ಮಜಾ ಐತ್ರಿ, ನೋಡ್ಕೊಂತ ಹೊಂಟಿದ್ವಿ. ಆ್ಯಂಡ್ ಒಂದು ಕಡೆ ನಮಗೆ ಜಾಗ ಸಿಕ್ತ ಎಂಟ್ರಿಗೆ ಎಲ್ಲೋ. ಸೊ ಇಲ್ಲಿ ನೀವು ನೋಡ್ದಂಗೆ ಆಲ್ ಓವರ್ ಇಂಡಿಯಾ ಎಷ್ಟು ಸಂಸ್ಥೆಗಳದಾವು, ಮಠ ಅದಾವು, ಅವರೆಲ್ಲರೂ ಬಂದಿಲ್ಲೇ ತಮ್ಮ
ಟೆಂಟ್ಸ್ ಅಂದ್ರೆ ಆರ್ಗನೈಸ್ ಮಾಡ್ಕೊಂಡಿದ್ರು. ಆಮೇಲೆ ಇನ್ನೊಂದು ಜನ ಈ ಮೇಳ ಒಳಗೆ ಏನು ಅಬ್ಸರ್ವ್ ಮಾಡಿದೆ ಅಂತಂದ್ರೆ, ಸೊ ಇಲ್ಲಿ ಜನ ಎಷ್ಟರ ಹಾರ್ ನೋಡ್ರಿ, ಅವ್ರ ಕಿವ್ಯಾಗ ಹೋಗಿ ಹಾರ್ ನೋಡ್ರಿ, ಆದ್ರೆ ಸೈಡ್ ಕೊಡಲ್ಲ. ಕರ್ದಾಗ ಸೈಡ್ ಅಂತ ಅಂದಾಗ ಸೈಡ್ ಕೊಡ್ತಿದ್ರು. ಯಪ್ಪ ಆ ಹಾರ್ನ್ ಕೇಳಿ 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 ಫುಲ್ ಡೇ ಕಿವಿ ಗುಯ್ ಅನ್ನಕತ್ತಿತ್ತು ನೋಡ್ರಿ ನಮ್ದು ಎಲ್ಲಾರ್ದು. ಆಮೇಲೆ ದಾರಿ ಉದ್ದಕ್ಕೂ ಜನ, ಎಲ್ಲಿ ನೋಡ್ತೀರಿ ಜನ. ಒಂದ್ಸಲಿ ಮೇಳ ಒಳಗೆ ಏನ್ರ ನಾವು ಎಂಟ್ರಿ ಕೊಟ್ಟು ಅಂದ್ರೆ ವಾಪಸ್ ಹೊರಗೆ ಬರಾಕ 2 ತಾಸು ತೊಗೊಂಡಿತ್ತು ನಮಗೆ, ಅದು ಬೈಕ್ನಾಗ. ಇನ್ನು ನಡ್ಕೊಂಡು ಅಡ್ಡಾಡಿದ್ರಂತೂ ಯಪ್ಪ ಆಗ್ತಿದ್ದಿಲ್ಲ ಬಿಡ್ರಿ. ಸೊ ಅದಕ್ಕೆ ಬೈಕ್ ಹೈರ್ ಮಾಡ್ಕೊಂಡು ನಾವು ಹೋಗಿದ್ವಿ. ಆಮೇಲೆ ನೀವು ಇಲ್ಲಿ ನೋಡ್ಬೋದು 2 ಟೈಪ್ ಆಫ್ ಟೆಂಟ್ಸ್ ನೋಡ್ಬೋದು ಇಲ್ಲಿ ನೀವು. ಒಂದು ಗೌರ್ಮೆಂಟ್ ಮಾಡಿದ್ದು ಕ್ರಿಯೇಟ್ ಮಾಡ್ಯಾರ ಅವರು ಟೆಂಟ್. ಇನ್ನೊಂದು ಜನ ತಮ್ಮದೇ ಟೆಂಟ್ ಹಾಕೊಂಡಾರ್ರಿ, ಟಾರ್ಪೋಲಿನಿಂದ ಅಥವಾ ಬಟ್ಟೆಯಿಂದ. ಒಂದು 3-4 ದಿವಸ ಅವ್ರಿಗೆ ಯಾರು ಪೇ ಮಾಡಿ ಅಲ್ಲಿ ಇರೋಕ್ಕಾಗಂಗಿಲ್ಲಲ್ಲ, ಸೊ ರೋಡ್ ಸೈಡ್ ಟೆಂಟ್ಸ್ ಹಾಕ್ಕೊಂಡು ಅಲ್ಲೇ ಇದ್ದು ಅಲ್ಲಿ ಅಡುಗೆ ಮಾಡ್ಕೊಂಡು ಸೊ ಮಹಾಕುಂಭಿಗೆ ಬಂದು ಇದನ್ನೆಲ್ಲ ವಿಟ್ನೆಸ್ ಮಾಡ್ಯಾರ. ಸೊ ಫಸ್ಟ್ ಏನು ನೋಡಿದ್ವಲ್ಲ ಅದು ರುದ್ರಾಕ್ಷ ದ್ವಾರ ಅಂಥೇಳಿ, ಇದು ಕೌಸ್ತುಭ ದ್ವಾರ. ಸೊ ಹಂಗೆ ಅಲ್ಲಲ್ಲೇ ಒಂದೊಂದು ದ್ವಾರ ಹಾಕಿ ಅದಕ್ಕೊಂದು ಹೆಸರಿಟ್ಟಾರೆ. ಟೂ ವೀಲರ್ಗಾಗಲಿ 4 ವೀಲರ್ಗಾಗಲಿ ಇಲ್ಲೇ ಓಡಾಡ್ಲಿಕ್ಕೆ ಈಸಿ ಆಗಲಿ ಅಂಥೇಳಿ ಫ್ಲ್ಯಾಟ್ ಸರ್ಫೇಸ್ ಮಾಡಿ ಅದ್ರ ಮೇಲೆ ಮೆಟಲ್ ಶೀಟ್ಸ್ ಹಾಕಿದ್ರಿ. ಸೊ ಫೆಸಿಲಿಟಿಗಂತೂ ಏನೂ ಕಮ್ಮಿ ಇರಲಿಲ್ಲ ಎಲ್ಲೂ. ಆ್ಯಂಡ್ ಇಲ್ಲಿ ನೋಡ್ಬೋದು ಎಲ್ಲ ಕಡೆ ಪಬ್ಲಿಕ್ ಟಾಯ್ಲೆಟ್ಸ್ ಹಾಕಾರ. ಎವ್ರಿ 1/2 ಕಿಲೋಮೀಟ್ರ್ 1 ಕಿಲೋಮೀಟ್ರಿಗೆ ಪಬ್ಲಿಕ್ ಟಾಯ್ಲೆಟ್ಸ್ ಅದಾವು. ಜನ ಇಂಥ ಜಾತ್ರೆಗೆ ಬಂದಾಗ ಫಸ್ಟ್ ನೋಡೋದ ಪಬ್ಲಿಕ್ ಟಾಯ್ಲೆಟ್ಸ್ ಅದಾವೋ ಇಲ್ಲ ಅಂಥೇಳಿ. ಸೊ ಆ ಎಲ್ಲ ಫೆಸಿಲಿಟೀಸು ಇಲ್ಲಿ ಮಾಡಿದ್ರಿ ಗೌರ್ಮೆಂಟಿಂದ. ನೋಡ್ರಿ ಎರಡೂ ತೀರದಾಗೂ ಎಷ್ಟು ಜನ ಅದಾರ. ಇದು ಆ್ಯಕ್ಚುಲಿ ಮೇನ್ ಘಾಟ್, ಅದಕ್ಕೆ ಇಷ್ಟೊಂದು ಜನ ಇಲ್ಲದಾರ. ಇಲ್ಲಿ ಕೆಲವೊಬ್ರದ್ದು ಸ್ನಾನ ಆಗಿತ್ತು, ಕೆಲವೊಬ್ರದ್ದು ಇನ್ನೂ ಸ್ನಾನ ಆಗಿದ್ದಿಲ್ಲ. ಈಗ ಹೊಂಟಿದ್ರೆ ನಾವು ಹೆಂಗಿರುತ್ತೆ ಅಂಥೇಳಿ ನೋಡೋಕ್ಕಂಥೇಳಿ ಬಂದೇವಿ. ಬಟ್ ಏನಂದ್ರೆ ಇದು ಆ್ಯಕ್ಚುಲಿ ಸಂಗಮೋ ಅಥವಾ ಬರೀ ಗಂಗಾ ನದಿನೋ ಅಥವಾ ಗೊತ್ತಾಗಲಿಲ್ಲ ನಮಗೆ. ಅದಕ್ಕೆ ಆಮೇಲೆ ಇನ್ನೊಂದೇನಂದ್ರೆ ದ್ರೌಪದಿ ಮುರ್ಮು ಪ್ರೆಸಿಡೆಂಟ್ ಅವ್ರು ಬಂದಿದ್ರು, ಅದಕ್ಕೆ ಬೋಟಿಂಗೂ ಸ್ಟಾಪ್ ಮಾಡಿದ್ರು. ಸ್ನಾನಕ್ಕೂ ಬಿಡಾತಿದ್ರು ಇಲ್ಲೋ ಅಂತ ಗ್ಯಾರಂಟಿ ಕನ್ಫರ್ಮೇಷನ್ ಇರಲಿಲ್ಲ. ಸೊ ಯಾವುದಕ್ಕೂ ಬೇಡ ಅಂಥೇಳಿ ಫಸ್ಟ್ ಡೇ ಬರೀ ನಾವು ನೋಡ್ಕೊಂಡು ಹೋಗ್ಬಿಡೋಣ ಅಂಥೇಳಿ ಬಂದಿದ್ವಿ. ಸೊ ಇದು ಮೇನ್ ಪ್ಲ್ಯಾಟ್ಫಾರ್ಮ್. ಇಲ್ಲಿ ನೋಡ್ಬೋದು ಫುಲ್ಲು ಟೈಟ್ ಸೆಕ್ಯೂರಿಟಿ ಇತ್ತು. ಯಾವ ಬೋಟು ಮೂವಿಂಗ್ ಇರಲಿಲ್ಲ, ಅಲ್ಲೇ ಸ್ಟೇಷ್ನರಿಯಾಗಿ ನಿಂತ್ಕೊಂಡಿದ್ದು. ಸೊ ಅಲ್ಲೇನು ಜನ ಕಾಣಕತ್ತಾರಲ್ರಿ, ಅಲ್ಲೇ ದ್ರೌಪದಿ ಮುರ್ಮು ಸ್ನಾನ ಮಾಡಕತ್ತಿದ್ರು. ಇವರೆಲ್ಲರೂ ಸ್ನಾನ ಮಾಡಕ್ಕಂಥೇಳಿ ಬಂದವರು. ಬಟ್ ಏನಂದ್ರೆ ಸ್ಟಾಪ್ ಮಾಡಿಬಿಟ್ಟಿದ್ರಲ್ಲ, ಸೊ ಅದಕ್ಕೆ ಎಲ್ಲರೂ ಇಲ್ಲಿ ಬಂದು ಕುಂತು ನೋಡ್ಕೊಂತ ಏನು ಮಾಡಲಿ ಅಂಥೇಳಿ ಕುಂತು ನೋಡಕತ್ತಿದ್ರಿ ಎಲ್ಲರೂ. ಆಮೇಲೆ ಈ ಮೇಳ ಒಳಗೆ ಎಷ್ಟೊಂದು ಜನ ಮಿಸ್ಪ್ಲೇಸ್ ಆಗಿದ್ರು, ಕಳ್ಕೊಂಡ್ಬಿಟ್ಟಿದ್ರು ತಮ್ಮ ಫ್ಯಾಮ್ಲಿಯಿಂದ. ಬ್ಯಾಕ್ಗ್ರೌಂಡ್ ಒಳಗೆ ಬರೀ ಕಳ್ಕೊಂಡವ್ರು
ಏನು ಸ್ಟೇಷನ್ ಮಾಡಿರ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ಅನೌನ್ಸ್ ಮಾಡಕತ್ತಿದ್ರು, ಬರೀ ಅದ ಕೇಳತ್ತಿತ್ತಿಲ್ಲೇ. ನಾವು ಒಂದು ಅರ್ಧ ತಾಸು ಮುಕ್ಕಾಲು ಗಂಟೆ ಕಾದ್ವಿ ಏನಾರು ಬಿಡ್ತಾರೇನಪ್ಪ ಅಂಥೇಳಿ. ಬಟ್ ಯಾರ್ದು ಏನೂ ಇನ್ಫಾರ್ಮೇಷನ್ನು ಇರಲಿಲ್ಲ, ಸುದ್ದಿನೂ ಇರಲಿಲ್ಲ ಯಾರ್ದು. ಅಲ್ಲೂ ಅಥಾರಿಟೀಸ್ ಕೇಳಿದ್ವಿ ಯಾವಾಗ ಬಿಡ್ಬೋದು ಏನು ಅಂತ ಹೇಳಿ, ಬಟ್ ಅವ್ರಿಗೂ ಏನು ಇನ್ಫಾರ್ಮೇಷನ್ ಇರಲಿಲ್ಲ. ಸೊ ಅದಕ್ಕೆ ನಾವು ಅಲ್ಲಿಂದ ಹೊರಟ್ವಿ. ಸೊ ಇನ್ನೇನು ನಮ್ಮ ಕೆಲಸ ಆಗಲ್ಲ ಅಂತ ಗೊತ್ತಾತಲ್ಲ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಶಿವಾಲಯ ಪಾರ್ಕ್. ಸೊ ಇಲ್ಲಿ ಎಲ್ಲ 12 ಜ್ಯೋತಿರ್ಲಿಂಗದು ಒಂದು ಮಾಡೆಲ್ ಮಾಡ್ಯಾರ್ರಿ. ಸೊ ಅಲ್ಲಿ ಬಂದ್ವಿ. ಸೊ ಇದು ಮೇನ್ ಎಂಟ್ರೆನ್ಸ್. ಆ್ಯಕ್ಚುಲಿ ಎಲ್ಲ ಕಡೆ ಫುಲ್ ಬಿಸಿಲಿತ್ತು, ಇದೊಂದು ಸ್ವಲ್ಪ ನೆರಳೈತೆ ಅಂತೇಳಿ ಜನ ಅಲ್ಲೇ ಎಲ್ಲರೂ ಸೆಟ್ಲ್ ಆಗಿಬಿಟ್ಟಿದ್ರು. ಎಲ್ಲ ಫುಲ್ಲು ಶೆಕಿ, ಎಲ್ಲರೂ ಲಘು ಲಘು ಡಿಹೈಡ್ರೇಟ್ ಆಗತ್ತಿದ್ರು ಈ ಬಿಸಿಲಿಗೆ. ಅರ್ಧ ತಾಸಿಗೆ ಒಂದೊಂದು ಲೀಟ್ರ್ ಬಾಟ್ಲ್ ಖಾಲಿ ಆಗತ್ತಿದ್ವು. ಸೊ ನಾವು ಹಂಗೆ ಖಾಲಿ ಆದಂಗೆ ಬರೀ ಬಾಟ್ಲ್ಗೆ ಇನ್ವೆಸ್ಟ್ ಆಗೈತೆ ರೀ ಇಲ್ಲೇ ವಾಟರ್ ಬಾಟ್ಲಿಗೆ. ಓಂ ನಮಃ ಶಿವಾಯ ಅಂಥೇಳಿ ಎಷ್ಟೊಂದು ಲ್ಯಾಂಗ್ವೇಜಸ್ನಾಗ ಇಲ್ಲೇ ಬರೆದಿದ್ರು. ಸೊ ಹಂಗೆ ಎಂಟ್ರಿ ಕೊಟ್ವಿ. ಫಸ್ಟ್ ಕಂಡಿದ್ದ ನಮಗೆ ಸಮುದ್ರ ಮಂಥನ, ಅದ್ರದ್ದು ಮಾಡೆಲ್ ಮಾಡಿದ್ರಿ. ಆಮೇಲೆ ಇಲ್ಲೇ ಎಂಟ್ರಿ ಟಿಕೆಟ್ ಅಡಲ್ಟ್ಸಿಗೆ ಮಂಡೇ ಟು ಫ್ರೈಡೇ ₹50 ಈಚ್. ಅದ ನೀವು ಹಾಲಿಡೇಸ್ ಸಾಟರ್ಡೆ ಸಂಡೇ ಎಲ್ಲ ಪಬ್ಲಿಕ್ ಹಾಲಿಡೇ ಬಂದ್ರೆ ₹100 ಈಚ್ ಇತ್ತು ರೀ ಇಲ್ಲೇ. ಮತ್ತು ಸಣ್ಣ ಹುಡುಗರು ಮತ್ತು ಏನರ ಸೀನಿಯರ್ ಸಿಟಿಜನ್ಸ್ ಕರ್ಕೊಂಬಂದಿದ್ರೆ ಅವರಿಗೆ ಮಂಡೇ ಟು ಫ್ರೈಡೇ ₹30. ಹಂಗೆ ಸಾಟರ್ಡೆ ಸಂಡೇ ಮತ್ತು ಪಬ್ಲಿಕ್ ಹಾಲಿಡೇ ಒಳಗೆ ₹50 ಐತೆ ರೀ. ಸೊ ಸಮುದ್ರ ಮಂಥನ ಆಗಿಂದ ನಂದಿ ಮಾಡ್ಯಾರ. ಸೊ ಎಲ್ಲ ಜ್ಯೋತಿರ್ಲಿಂಗವು ಒಂದೇ ನಂದಿ. ಸೊ ಇದು ಆ್ಯಕ್ಚುಲಿ ಇಂಡಿಯಾ ಮ್ಯಾಪ್ ಶೇಪ್ ಏನೈತಿ ಅದನ್ನ ಮಾಡ್ಯಾರ ರೀ. ಅದ್ರೊಳಗೆ ಜ್ಯೋತಿರ್ಲಿಂಗ ಎಲ್ಲೆಲ್ಲೇ ಸ್ಪಾಟ್ಸ್ ಲೊಕೇಶನ್ ಅದಾವಲ್ಲ ಆಯಾ ಲೊಕೇಶನ್ಗೆ ಆ ಜ್ಯೋತಿರ್ಲಿಂಗ ಮಾಡ್ಯಾರ. ಆ್ಯಂಡ್ ಈವನ್ ಬೋಟಿಂಗ್ ಕೂಡ ಇತ್ತಿಲ್ಲೇ. ಸೊ ನಿಮ್ಗೆ ನಡ್ಕೊಂಡು ಅಡ್ಡಾಡ್ಬಾರ್ದು ಆಗಂಗಿಲ್ಲ ಅಂತಂದ್ರೆ ನೀವು ಬೋಟಿಂಗ್ನಾಗೂ ಒಂದು ರೈಡ್ ಹೋಗಿ ಬರ್ಬೋದು, ಜ್ಯೋತಿರ್ಲಿಂಗು ನೋಡ್ಕೊಂಬರ್ಬೋದು. ಸೊ ಇವತ್ತಿನ ನಮ್ಮದು ಮಚ್ಚಾಲೆ ಫೀಲ್ಸ್ ಹೀಗಿತ್ತು. ನಿಮಗೂ ಎಲ್ಲರಿಗೂ ಮೇಳದ ಎಕ್ಸ್ಪೀರಿಯನ್ಸ್ ಮಾಡಿಸಿದ್ವಿ ಅನ್ಕೋತೀನಿ. ಯಾರ್ಯಾರು ಹೋಗಿದ್ರಿ, ನೀವು ಎಲ್ಲೆಲ್ಲಿ ಹೋಗಿದ್ರಿ ಅಂತ ಕಾಮೆಂಟ್ ಸೆಕ್ಷನ್ನಾಗ ಕಾಮೆಂಟ್ ಮಾಡಿರಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ತ್ರಿವೇಣಿ ಸಂಗಮದ ಸ್ನಾನ ಡುಮ್ಕಿ ಹೊಡೆಯೋದನ್ನು ಹಾಕ್ತೀವಿ. ಸ್ಟೇ ಟ್ಯೂನ್ಡ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಬಾಯ್ ಬಾಯ್.